ಒಬ್ರು ಗೋದಾವರಮನ್ ತಿರುಮಲಪಾಡ್ ಅಂತಕ್ಕಂಥವರು ಪಿಟಿಷನರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ತಾರೆ. ಏನಂತಂದ್ರೆ ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್. ಹಂಗಿದ್ದ ಮೇಲೆ ಫಾರೆಸ್ಟ್ ಲ್ಯಾಂಡ್ಗಳನ್ನೆಲ್ಲ ವಾಪಸ್ ತಗೊಳ್ಬೇಕು, ಅತಿಕ್ರಮಗಳು ಬಹಳ ಆಗಿದೆ ಅಂತ ಆಗ್ತದೆ. ಕೋರ್ಟ್ ಒಂದು ಡಿಸಿಷನ್ ಕೊಡ್ತಾರೆ. ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದಿ ಯೂನಿಯನ್ ಟೆರಿಟರೀಸ್ are also directed to take steps to take back the possessions of the land from the persons, institutions in possession of such lands and hand over the same to the forest department. ಅಂತ ಒಂದು ಆದೇಶ ಬರ್ತದೆ. ಅದೇ ಆದೇಶದಲ್ಲಿ ಇವರು ಆ ಆದೇಶವನ್ನು ಇಟ್ಕೊಂಡು ಈಗ ಯಾರ್ಯಾರು ಜಮೀನುಗಳನ್ನ ಸರ್ಕಾರವೇ ಕೊಟ್ಟಿದ್ರು ಕೂಡ ಅಲ್ಲಿ ಈಗಾಗಲೇ ಬೆಳೆಗಳು ಬೆಳೀತಾ ಇದ್ರು ಅದನ್ನೆಲ್ಲ ವಾಪಸ್ ತಗೊಳ್ಬೇಕು ಅಂತೇಳಿ ಹೋಗಿದ್ದಾರೆ. ನಾನು ಒಪ್ಪುತ್ತೇನೆ, ತಗೊಳ್ಳೋದಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಲ್ಲಿ ಇದು ಮೊದಲನೇದಾಯ್ತು. ಎರಡನೇದು ಅದರಲ್ಲೇ ಇದೆ. ಇಟ್ ಈಸ್ ಫೌಂಡ್ ದಟ್ ಟೇಕಿಂಗ್ ಬ್ಯಾಕ್ ದಿ ಪೊಸಿಷನ್ ಆಫ್ ದಿ ಲ್ಯಾಂಡ್ ವುಡ್ ನಾಟ್ ಬಿ ಇನ್ ದಿ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ದ ಸ್ಟೇಟ್ ಗವರ್ಮೆಂಟ್ಸ್, ಯೂನಿಯನ್ ಟೆರಿಟರೀಸ್ should recover the cost of the said land from the persons, institutions to whom they were allotted, and use the said amount for the purpose of the development of the forest. ಇದು ಒಂದೇ ಇದರಲ್ಲಿ 2 ಪ್ಯಾರಾ ಇದೆ. ಈಗೇನು ಮಾಡಬೇಕಾಗಿದೆ ನಾನು ಹೇಳಿದೆ ನಿಮಗೆ. ಕೆಡಿಬಿ ಸುಮಾರು 25-30 ವರ್ಷಗಳ ಹಿಂದೆನೆ ಯಾರಿಗೆ ನೀವು ಅಲಾಟ್ ಮಾಡಿದ್ರೋ ದಲಿತ ವರ್ಗಗಳಿಗೆ, ದಲಿತ ಕುಟುಂಬಗಳಿಗೆ, ಆ ಒಂದು ಜಮೀನುಗಳನ್ನ ಕೆಡಿಬಿ ಅಕ್ವೈರ್ ಮಾಡಿದೆ. ಅಕ್ವೈರ್ ಮಾಡಿ 30,000 ರೂಪಾಯಿ ಒಂದು ಎಕರೆಗೆ ಅಂತೇಳಿ ಕಾಂಪನ್ಸೇಷನ್ ಅವಾಗ ರೈತರಿಗೆ ಕೊಟ್ಟಿದೆ. ರೈತರಿಗೆ ಕೊಟ್ಟ ಮೇಲೆ ಓನರ್ಸ್ ಆಫ್ ದಟ್ ಲ್ಯಾಂಡ್ ಈಸ್ ರೈತರೇ, ಬೇರೆ ಯಾರು ಅಲ್ಲ. ಆಗಿದ್ದು ಆವತ್ತು ನೀವು ಮಾತಾಡಲ್ಲ. ಕೆಡಿಬಿ ಈಗ ಡೆವಲಪ್ ಮಾಡಿ ಆಗೋಗಿದೆ. ಎಲ್ಲಾ ಫ್ಯಾಕ್ಟರಿಗಳು ಬೇಕಾದಷ್ಟು ಬಂದ್ಬಿಟ್ಟಿದೆ. ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ 250 ಎಕರೆ ಚಿಲ್ಲರೆ ನೀವು ಕೊಟ್ಟಿದ್ದೀರಿ. ಈಗ ನಾನು ಹೇಳಿದ್ನಲ್ಲ, ಈ ಪಟ್ಟಿಯಲ್ಲಿ ಎಲ್ಲ ಹೋಗ್ಬಿಟ್ಟಿದೆ. ಕೇವಲ 125-130 ಎಕರೆ ಈ ದಲಿತ ಕುಟುಂಬಗಳ ಅವರ ಜೀವನಕ್ಕಾಗಿ ನೀವೇನು ಕೊಟ್ಟಿದ್ರೋ ಈಗ ಅವುಗಳನ್ನ ನೀವು ವಶಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀರಿ. ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಕೆಡಿಬಿ ಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್ ನೀವು ವಾಪಸ್ ತಗೊಳ್ತೀರಾ ಈಗ?